ಮಿಸ್ಟರ್ ವಂಶಿ, ಹೊರಡಕ್ ಮೊದಲು ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಶೂಟ್ ಮಾಡಿದೆ. ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಆ ಕವಳ ನಾನು ಯಾರು ಸರ್? ಅವನ ಮೇಲೆ 4 ರೇಪ್ ಕೇಸ್ ಇದೆ, 3 307 ಇದೆ, 1 302 ಇದೆ. 6 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆ. ಸಿಕ್ತಾಗ ಅವ್ನ ಅರೆಸ್ಟ್ ಮಾಡದೆ ಯೋಚನೆ ಮಾಡ್ತಾ ನಿಂತಿದ್ರೆ ಅವ್ನು ಎಸ್ಕೇಪ್ ಆಗಲ್ವಾ? ಈ ತರ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ 1 ಸ್ಟೇಷನ್ಗೆ ಬೇಕಾಗಿದ್ದ ವೀರಪ್ಪನ್ 2 ಸ್ಟೇಟ್ಗೆ ಬೇಕಾಗೋ ರೇಂಜಿಗೆ ಬೆಳೆದಿದ್ದು. ಸಾಕು, ಸುಮ್ಮನೆ ಇರ್ರಿ. ಪೊಲೀಸ್ ಆಗೋಕ್ ಮುಂಚೆನೆ ಹೀಗೆ, ಇನ್ ಪೊಲೀಸ್ ಆದ್ಮೇಲೆ ಪಾಯಿಂಟ್ ಬ್ಲಾಂಕ್ ರೇಂಜ್. ಕಾಲ್ ಹೊಡಿಬೇಕಾಗಿದ್ದನ್ನ ಡೈರೆಕ್ಟ್ ಆಗಿ ಹಣೆ ಹೊಡಿತಾ ಇದ್ದೆ. ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಯು ಆರ್ ಸಸ್ಪೆಂಡೆಡ್ ಫಾರ್ 3 days. ಮತ್ತೆ ಸಸ್ಪೆಂಡ? ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೋಬೇಡ. ಕೈ ಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡುವಂತೆ. ಎದ್ದೇಳಪ್ಪ, ಎದ್ದೆ ಹೋಗು. ಪೊಲೀಸ್ ಆಗೋಕೆ ಮುಂಚೆನೆ 3 ಸಲ ಮನೆ ಕಳಿಸಿದಾರ. ಇನ್ನು ಪೊಲೀಸ್ ಆದ್ಮೇಲೆ ಒಂದು ಕಡೆ ಇರ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಮಿಸ್ಟರ್ ವಂಶಿ, ನಿಮ್ಮ ದೃಷ್ಟಿಯಲ್ಲಿ ರಿಯಲ್ ಪೊಲೀಸ್ ಆಫೀಸರ್ ಅಂದ್ರೆ ಹೇಗಿರ್ಬೇಕು? ಸರ್, ಒಂದು ನಮ್ಮ ಹಿಟ್ ಲಿಸ್ಟ್ ಅಲ್ಲಿ ಟೆರರ್ ಅನ್ಸ್ಕೊಂಡಿರೋ ರೌಡಿಗಳ ಹೆಸರಿರ್ಬೇಕು, ಇಲ್ಲ ಅವ್ರ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿರ್ಬೇಕು. ಇದೆರಡೂ ಇಲ್ಲ ಅಂದ್ರೆ ಅವರು ಕಾಕಿ ಹಾಕಿರೋ ಬ್ರೋಕರ್ ಸರ್. ಪೊಲೀಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್. ಆದ್ರೆ ಅದ್ ನಿಮ್ಮಲ್ಲಿ ಇಲ್ವಲ್ಲ. ಮಾತಿಗೆ ಮುಂಚೆ ಕೋಪ ಮಾಡ್ಕೋತೀರಂತೆ. ನನ್ನ ಟ್ರೈನಿಂಗ್ ಪೀರಿಯಡ್ ಅದು ನನಗೆ ಹೇಳಿದಾರೆ ಸರ್. ಅದೇ ವಿಷಯವಾಗಿ ನಾನು 3 ಸಲ ಸಸ್ಪೆಂಡ್ ಆಗಿದ್ದೀನಿ. ಅದನ್ನ ಖಂಡಿತ ಕಂಟ್ರೋಲ್ ಮಾಡ್ತೀನಿ ಸರ್. ಆರ್ ಯು ಶೂರ್? ಎಸ್. ಕೋಪ ಎಲ್ಲ ಡ್ರಾಬ್ಯಾಕ್ ಅಲ್ಲ ರೀ. ಪೊಲೀಸ್, ಅದರಲ್ಲೂ ಯಂಗ್ ಬ್ಲಡ್ ಅಂದ್ಮೇಲೆ ಇವರು ಕೋಪ ಬರದೆ ವಯಸ್ಸಾದವ್ರಿಗೆ ಬರುತ್ತೆ. ಮಿಸ್ಟರ್ ವಂಶಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡಕ್ಕೆ ನೀವು ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಸರ್, ಈ ಫೈಲ್ ನೋಡಿ. ಮೊದಲು ಕ್ರಿಮಿನಲ್ಸ್ನ ಬೆಳೆಯೋಕೆ ಬಿಟ್ಟು ಆಮೇಲೆ ಕಂಟ್ರೋಲ್ ಮಾಡೋದು ಸರಿಯಲ್ಲ ಸರ್. ಪುಡಿ ರೌಡಿ ಆಗಿದ್ದಾಗಲೇ ಅವ್ನ ಬುಡನ ಕಿತ್ತಾಕ್ಬೇಕು. ಅವ್ನು ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಫೈಲ್ನ ಕ್ಲೋಸ್ ಮಾಡಬೇಕು. ವೆರಿ ಗುಡ್. ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ. ಆದ್ರೆ ಕೆಲವು ಸಲ ನಿಮ್ ಲಿಮಿಟ್ಸ್ ನ ಮೀರ್ತೀರಾ. ಪೊಲೀಸ್ ಆಗೋಕ್ ಮುಂಚೆನೆ ಕವಳ ನಾಗರಾಜ್ನ ಶೂಟ್ ಮಾಡಿದ್ರಿ. ಕಾಲೇಜ್ ಡೇಸ್ ಅಲ್ಲಿ MLA ಮಗನ್ಗೆ ಹೊಡೆದಿದ್ರಿ. ಅದೆಲ್ಲ ನನ್ನಿಂದ ಆಗಿರೋ ತಪ್ಪಲ್ಲ ಅಂತ ನೀವು ನೋಡ್ಕೊಂಡು ಸುಮ್ನಿರೋ ಕ್ಯಾರೆಕ್ಟರ್ ನಂದಲ್ಲ. ಅಲ್ಲ ರೀ, ಏನೋ ಗೊತ್ತಿಲ್ಲದೆ ತಪ್ಪಾಯ್ತು, ಅದಕ್ಕೆ ಕಪಾಳಕ್ಕೆ ಹೊಡೆಯೋದಾ? ನಮ್ಮ ಅಪ್ಪ ಅಮ್ಮನೇ ಹೊಡೆದಿಲ್ಲ. ನಾನ್ ನಿಮ್ ಹಿಂದೆ ಅಲ್ದು ಸಾರಿ ಕೇಳದ್ನಲ್ಲ, ಕ್ಷಮಿಸಿದ್ದೀನಿ ಅಂತ ಒಂದ್ಸತಿನಾದ್ರೂ ಹೇಳಿದ್ರಾ? ಹುಡುಗಿ ಅನ್ನೋ ಸಾಫ್ಟ್ ಕಾರ್ನರ್ ಆದ್ರೂ ಬೇಡ್ವಾ? ನಾನೇನಾದ್ರೂ ನಿಮ್ಮನ್ನ ಪಾರ್ಕ್ ಕರ್ದ್ನಾ, ಥಿಯೇಟರ್ ಕರ್ದ್ನಾ, ಕಾಫಿ ಕರ್ದ್ನಾ? ಸರಿ, ಈ ಕಾಫಿಯಲ್ಲಿ ಕುಡಿತೀಯಾ? ಕಾಫಿ ಕುಡ್ದಾಯ್ತು, ಹೋಗೋಣ. ಏನ್ ಎದ್ದೆ ಬಿಟ್ರಿ? ನೋಡು, ಕಪಾಳ ಕೊಡೋದಕ್ಕೆ ಕಾಂಪನ್ಸೇಷನ್ ಇಷ್ಟೇ, ಮತ್ತಿನ್ನೇನ್ ಮಾಡ್ಬೇಕು? ಮಾತಾಡ್ಬೇಕು. ನಿಮ್ ಜೊತೆ ನನ್ಗೇನ್ ಮಾತು? ನಾನೇನಾದ್ರೂ ಕೇಳ್ತೀನಿ, ನೀವ್ ಹೇಳಿ. ಇಲ್ಲ ನೀವೇನಾದ್ರೂ ಪ್ರಶ್ನೆ ಕೇಳಿ ನಾ ಉತ್ತರ ಕೊಡ್ತೀನಿ. ನೋಡು, ನನಗಿದೆಲ್ಲ ಇಷ್ಟ ಇಲ್ಲ. ನಂಗೆ ಇಷ್ಟ ಇದೆ. ಐ ಲೈಕ್ ಯು. ಓ, ನನ್ ಬಗ್ಗೆ ಏನು ಗೊತ್ತಿಲ್ಲದೆ ಹೇಗೆ ಇಷ್ಟಪಡೋದು ಅಂತನಾ? ನಾನು BE ಓದ್ತಾ ಇದ್ದೀನಿ. ಇಲ್ಲಿರೋದು ಅಜ್ಜಿ ಮನೇಲಿ, ಆದ್ರೆ ಇರೋದು ಬ್ಯಾಂಗ್ಳೂರಲ್ಲಿ. ನಮ್ಮಪ್ಪಂದು ಸಾಫ್ಟ್ವೇರ್ ಪ್ರೊಫೆಷನ್. ಓಫ್, ಬಟ್ ಪರ್ಸನಾಲಿಟಿ ವೇಸ್ಟ್. ಬ್ಲಾಕ್ ಅಂಡ್ ವೈಟ್ ಕಾಲ್ದವ್ರ ತರ ಬಿಹೇವ್ ಮಾಡ್ತಾರೆ. ನನ್ ಬಗ್ಗೆ ಏನು ತಿಳ್ಕೊಳ್ಳೋದೇನ ಐ ಲೈಕ್ ಯು ಅಂತಿದ್ಯಲ್ಲ, ನಿನಗ್ ಬೇರೆ ಯಾರು ಸಿಕ್ಲಿಲ್ವಾ? ನಾನ್ ಚೆನ್ನಾಗಿದ್ದೀನಿ ಅಂತ ಬೇಕಾದಷ್ಟು ಜನ ಬಂದು ಪ್ರಪೋಸ್ ಮಾಡಿದ್ರು. ಆದ್ರೆ ಅದ್ರಲ್ಲಿ ಹೂ ಕೈ ಕೊಡೋರ್ಗಿಂತ ಕಿವಿಲಿಡಕ್ ಬಂದವರೇ ಜಾಸ್ತಿ. ನಾನ್ ಮಹಾನ್ ಕಿಲಾಡಿ, ಆದ್ರೆ ನಾನ್ ಯಾರ ಕೈಗೂ ಸಿಗದೆ ನಿಮ್ ಹಿಂದೆ ಬಿದ್ದಿದ್ದೀನಿ. ಯಾಕ್ ಗೊತ್ತಾ? ನಾನ್ ಲವ್ ಮಾಡೋ ಹುಡ್ಗ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಹಾಗೆ ಆರ್ಡರ್ ಕೊಟ್ಟು ಮಾಡಿಸ್ದಾಗಿದ್ದೀರಾ. ಸೊ ಐ ಲವ್ ಯು. ಮೊದ್ಲು ಐ ಲೈಕ್ ಯು ಅಂದೆ, ಈಗ ಐ ಲವ್ ಯು ಅಂತಿದ್ಯಾ? ಬಿಟ್ರೆ ಮದನ ಮಾಡ್ಕೊಂಡ್ಬಿಡ್ತೀಯಲ್ಲ. ನೀವ್ ಏನೇ ಹೇಳಿದ್ರು ನನ್ ನಿರ್ಧಾರ ಬದ್ಲಾಗಲ್ಲ. ನೀವ್ ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಇಷ್ಟಪಟ್ಟು ಪ್ರೀತಿಸ್ತಾ ಇದೀನಿ. ಯಾಕೆಂದ್ರೆ ವಂಶಿ, ಈಗೇನ್ ಪ್ರಪಂಚ ಮುಳುಗೋಯ್ತಾ? ನಿಮ್ ತಾಯಿ ಮಾತನ್ ಕೇಳು. ಪೊಲೀಸ್ ಕೆಲ್ಸ ಇಲ್ದಿದ್ರೇನಂತೆ, ಬೇರೆ ಎಷ್ಟೊಂದ್ ಕೆಲ್ಸ ಇದೆಯಲ್ಲ. ಹೇಗಾದ್ರೂ ಬದುಕ್ಬೇಕು ಅಂತಿದ್ರೆ ನಾನಿಷ್ಟು ಕಷ್ಟ ಪಡ್ತಿರ್ಲಿಲ್ಲ. ನನಗೀಗೆ ಬದುಕ್ಬೇಕು ಅಂತ ಗುರಿ ಇದೆ. ಈತನ ಹೆಸರು ವಂಶಿ. ಪೊಲೀಸ್ ಟ್ರೈನಿಂಗ್ ನಲ್ಲಿ ಬೆಸ್ಟ್ ಕೆಡೆಟ್ ಅಂತ ಹೆಸರು ತಗೊಂಡಿದ್ದ. ಆದರೆ ಪೋಸ್ಟಿಂಗ್ ಟೈಮ್ ಅಲ್ಲಿ DCP ರೆಡ್ಡಿ ಅವರ ಸಮಯ ಪ್ರಜ್ಞೆಯಿಂದ ಇವನು ಕುಖ್ಯಾತ ರೌಡಿ ಕೊತ್ನಾಲನ ಮಗ ಅನ್ನೋ ಸತ್ಯ ಹೊರಗೆ ಬಂತು.
ಇದರ ಬಗ್ಗೆ ವರದಿಗಾರರು ವಂಶಿನ ಸಂಪರ್ಕಿಸಿದಾಗ ಆತನು ಹೇಳಿದಿಷ್ಟು. ನಮ್ಗೇನು ಗೊತ್ತಿಲ್ಲ, ಪ್ಲೀಸ್. ಕೊತ್ನೂರ್ ಸಾವಿಗೆ ಜಯಚಂದ್ರನೇ ಕಾರಣ ಅನ್ನೋ ಮಾತು ಕೇಳಿ ಬರ್ತಾರೆ. ಇದರ ಜೊತೆಗೆ ಕೊತ್ನೂರ್ ಮಗ ವಂಶಿ ಅವನ್ನೇನ್ ನೋಡ್ತೀರಾ, ಸುಮ್ಮನೆ ತಿನ್ನಿ. ಬಹಳ ಮಹತ್ವವಾಗಿದೆ. ಇದು ಕಾಕತಾಳೀಯವೋ ವಂಶಿ ಯಾವ ಹೆಸರು ನೆರಳಿಂದ ಆಚೆ ಬರ್ಬೇಕು ಅನ್ಕೊಂಡಿದ್ನೋ ಮತ್ತೆ ಅಲ್ಲಿಗೆ ತಳ್ತಾ ಇದ್ದಾರೆ. ನಿನ್ನೆವರೆಗೂ ನಾವಿಬ್ರು ಇಡೀ ಬೆಂಗಳೂರು ಸುತ್ತಾಡಿದ್ವಿ. ಅವಾಗ ನನ್ನ ಯಾರು ಗುರುತು ಹಿಡಿಲಿಲ್ಲ. ಈಗ ನೋಡು, ಎಲ್ರು ನನ್ನೇ ನೋಡ್ತಿದ್ದಾರೆ. ಯಾರು ಕೆಲವ್ರು ಹಾಗಿದ್ರೆ ಎಲ್ರು ಹಾಗೆ ಇರ್ತಾರಾ? ಸುಮ್ನೆ ದೊಡ್ಡ ಮಾತಾಡಿ ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೇಡ. ನೋ ವಂಶಿ. ಶಾರು, ಪ್ಲೀಸ್ ನಾನೊಂದ್ ಸ್ವಲ್ಪ ಒಂಟಿಯಾಗಿರಕ್ ಬಿಡು. ಈಗ ಲೇಟ್ ಆಗ್ತಿದೆ, ನೀನ್ ಮನೆಗೆ ಹೋಗು. ನೀನು ನಿಜವಾಗ ನಾನು ಆಮೇಲೆ ಹೋಗ್ತೀನಿ. ಆಯುಷೋ ಯಾ ಯಾ ರಿಲ್ಯಾಕ್ಸ್. ಬಾಯ್ ಬಾಯ್. ಬಿಲ್ಲು ಸರ್ ಇರ್ಲಿ, ಪರವಾಗಿಲ್ಲ ಸರ್. ಈಗ ತಾನೇ ಟೀ ಕುಡಿದ್ರಿ. ಸರ್ ನಿಮ್ಮಂತವ್ರ ಹತ್ರ ದುಡ್ಡು ತಗೊಳ್ಳೋದ ಸರ್? ಏಯ್, ಎಲ್ಲ ಸೇರ್ಕೊಂಡು ನಾನು ರೌಡಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಪೊಲೀಸ್ ಆಗೋನು. ಪೊಲೀಸ್ನವ್ರ ಹತ್ರ ನಾವು ದುಡ್ಡು ತಗೊಳ್ಳಲ್ಲ ಸರ್. ವಂಶಿ ಹುಡುಗರು ನಾವು ನಿಕಾಲೋ ಪೈಸಾ ಮೊದ್ಲೇ ಹೇಳ್ಬಾರ್ದು. ಅದು ಬರ್ಲಿ, ಅದು ಸೇಟುಗಳನ್ನ ಎದುರಿಸೋದು ಬಹಳ ಸುಲಭ. ವಂಶಿ ಹುಡುಗರ್ನೆ ಬ್ಲಾಕ್ ಮಾಡೋ ದಿಲ್ಲಿದ್ಯಾ? ನಿನಗೆ ವಂಶಿ ಗೊತ್ತಾ? ಏಯ್, ಚಡ್ಡಿ ಹಾಕೊಳ್ದೆ ಓಡಾಡೋ ಕಾಲದಿಂದ ನಾವಿಬ್ರು ಚಡ್ಡಿ ದೋಸ್ತ್ಗಳು. ಏನೀಗ ಅವನ್ ಹೆಂಗಿದ್ದಾನೆ ಅಂತ ನೋಡಿದ್ಯಾ? ಅರ್ಜೆಂಟ್ ಅಲ್ಲಿ ಟಿವಿ ನೋಡೋದು ಮರ್ತೋಗ್ಬಿಟ್ಟೆ. ಫೇಸ್ ಹೆಂಗಿದ್ಯೋ ಏನೋ. ಹೌದು, ನೀನು ನಮ್ ಗ್ಯಾಂಗ್ ಸೇರ್ಬೇಕು ಅಂದ್ರೆ ಹೇಳು, ನಾನೇ ಸೇರಿಸ್ತೀನಿ. ಅದಕ್ಕೂ ನಾನೇ ಇನ್ಫ್ಲೂಯೆನ್ಸ್ ಮಾಡ್ಬೇಕು. ನಾನೇ ವಂಶಿ. ತಗೊಳ್ರಿ, ಒಳಗಡೆ ಹೋಗಿ. ಇನ್ನೊಂದ್ಸಲ ನನ್ನ ಹೆಸರು ಹೇಳ್ಕೊಂಡಿಂತ ಚಿಲ್ಲರೆ ಕೆಲ್ಸ ಕೈ ಹಾಕಿದ್ರೆ ಏರೋಪ್ಲೇನ್ ಇಸ್ಬಿಡ್ತೀನಿ. ಯಾರ ನೀವಲ್ಲ? ರೌಡಿಗಳ? ನಾವೆಲ್ಲ ನಿಮ್ ತಂದೆ ಕೊತ್ತೋಳ್ ಶಿಷ್ಯಂದ್ರಣ್ಣ. ಹೇಯ್, ಇನ್ನೊಂದ್ಸಲ ಮನುಷ್ಯನ ಹೆಸರು ಹೇಳ್ಬೇಡ. ಯಾರ ಈಗಂತೀರಾ? ಯಾಕೆ ಹೊಡೆದಾಕಿದ್ರು ಗೊತ್ತಾ? ನಾವೆಲ್ಲ ಮಾಲೆ ಹಾಕೊಂಡು ಶಬರಿಮಲೆಗೆ ಹೋಗಿದ್ದೋ. ಇದ್ದಿದ್ರೆ ಆ ಜಯಚಂದ್ರನ ಕತ್ತರಿಸಿ ಹಾಕ್ಬಿಡ್ತಾ ಇದ್ದೋ. ಸುಮ್ನೆ ಬಾ ವಂಶಿ, ಅಣ್ಣನ್ ಮಗ ಅಂತ ಗೊತ್ತಾದ್ರೆ ಸಾಕು. ನಿಂತೋಗಿರೋ ರೋಲ್ ಕಾಲ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗತ್ತೆ. ನೀನೇನು ಮಾಡೋದ್ ಬೇಡ, ಸುಮ್ನೆ ಅರ್ಧದಲ್ಲಿ ಕೂತ್ಕೋ ಅಷ್ಟೇನೆ. ಸೇಮ್ ಟು ಸೇಮ್ ದೇವ್ರ ತರ. ಹೇಯ್, ಪೊಲೀಸ್ ಆಗೋ ನಾನು? ಯಾವ ಪೊಲೀಸ್ ಅಣ್ಣ? ನಾವು ದುಡ್ಡು ತಗೊಳೋ ಜಾಗದಲ್ಲಿ ಅವರು ಬಂದ್ ರೋಲ್ ಕಾಲ್ ತಗೊಂಡ್ ಹೋಗ್ತಾರೆ. ತಿರ್ಗಾ ಬಂದ್ ನಮ್ಮ ಹತ್ರ ನಾಯಿ ತರ ಅಲ್ಲಿಗಿಂಚ್ಕೊಂಡ್ ಕಾಯ್ತಾ ಇರ್ತಾರಣ್ಣ. ಪೊಲೀಸ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತೀಯ. ವಂಶಿ, ದೇಶ ಆಳೋ ಪಾರ್ಟಿಗೆ ಅಪ್ಪನ ಹೆಸರು ಅಮ್ಮನ ಹೆಸರು ಎಷ್ಟು ಮುಖ್ಯನೋ ನಮ್ ಫೀಲ್ಡ್ಗೂ ಅಷ್ಟೇನೆ. ಇದನ್ನೆಲ್ಲ ತಗೊಂಡು ಮೊದಲು ನಡೆಯೋ. ವಂಶಿ ಬೇಡ. ನಮಸ್ಕಾರ ಅಮ್ಮ. ವಂಶಿಗೇನು ಗೊತ್ತಾಗಲ್ಲ, ನೀವೊಂದ್ ಸ್ವಲ್ಪ ಹೇಳಿ. ಯಾಕಮ್ಮ ಮಾತಾಡ್ಸಲ್ವಾ? ಮಾತಾಡಕ್ಕೆ ಏನಿದೆಪ್ಪ, ಇಡೀ ಊರೇ ನಿನ್ ಬಗ್ಗೆ ಮಾತಾಡ್ತಿದೆ. ನೆಂಟ್ರ ಮನೆಗೆ ಬಂದ ತಕ್ಷಣ ಊಟ ಮಾಡ್ತೀರಾ, ತಿಂಡಿ ತಿಂತೀರಾ ಅಂತ ಕೇಳಕ್ಕೆ. ಊಟ ಮಾಡ್ದ? ನಿನ್ ಕೈಯಲ್ಲಿ ಊಟ ಮಾಡಿ ತುಂಬಾ ದಿನ ಆಯ್ತಮ್ಮ. ನೀನೇ ತಿನ್ಸಮ್ಮ. ತಪ್ಪು ನಿಂದಲ್ಲ ಕಂದ. ತಪ್ಪೆಲ್ಲ ನಂದು. ನೀನ್ ಈ ತರ ಆಗ್ತಿ ಅಂತ ಗೊತ್ತಿದ್ರೆ ನಿನ್ನನ್ನು ಹೆರ್ತಾನೆ ಇರ್ಲಿಲ್ಲ. ತಿನ್ನು ತಿನ್ನು. ನಿನ್ನ ಈ ಕೋಪ ನಿನ್ನನ್ನು ಎಷ್ಟು ಕೆಟ್ಟವನಾಗಿ ಮಾಡ್ಬಿಟ್ಟಿದೆಯಲ್ಲ. ತಿನ್ನು. ನನ್ನ ಕೈ ತುತ್ತು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿಯಲ್ಲ, ತಿನ್ನು. ಎಲ್ಲ ತಿನ್ಬಿಡು, ಎಲ್ಲ ತಿನ್ಬಿಡು. ವಂಶಿ, ಪೊಲೀಸ್ನವರು ನಾಯಿ ತರ ಹಾಕಾಗ್ಬಾರ್ದು. ಅಮ್ಮ, ತಿನ್ನು, ತಿನ್ಬಿಡು, 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 ಎಲ್ಲ ತಿನ್ಬಿಡು. ಅದಕ್ಕೆ
ಅನ್ನದಲ್ಲಿ ವಿಷ ಕಲ್ಸ್ಬಿಟ್ಟಿದ್ದೀನಿ ಕಂದ. ಅರ್ಥ ಮಾಡ್ಕೊಳ್ಳೋ. ನೀನೇನಾದ್ರು ಆ ಥರ ಸತ್ತೋದ್ರೆ ನನ್ನ ಕೈ ನೋಡಕ್ಕಾಗಲ್ಲ. ನನಗೆ ಹಕ್ಕಿದೆ ಕಣೋ, ನನಗೆ ಹಕ್ಕಿದೆ. ಅರ್ಥ ಮಾಡ್ಕೊಳ್ಳೋ. ಮಡ್ಲಲ್ಲೇ ಇಲ್ಲಿ ಮಲ್ಕೋ. ನನ್ನ ಮಡ್ಲಲ್ಲೇ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡು. ನನಗೆ ಹಕ್ಕಿದೆ. ಹೌದು ಶಿ, ನನ್ನ ಅರ್ಥ ಮಾಡ್ಕೊ.